ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲಾವಣ್ಯ. ನಾನಿವತ್ತು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು, ತುಂಬ ದಿನ ಏನು ತುಂಬ ವರ್ಷ ಆದಮೇಲೆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಅವಾಗ ಮಾಡ್ತಿದ್ದಿದ್ದು ವಿಡಿಯೋ ಇವಾಗ ಸ್ವಲ್ಪ ಎಕ್ಸೈಟ್ ಆಗಿದೆ. ತುಂಬ ದಿನ ಆಯ್ತಲ್ಲ ಕ್ಯಾಮ್ರಾ ಮುಂದೆ ಹಿಂಗೆ ಮಾತಾಡಿ, ಅಂದರೆ ವಿಡಿಯೋಗೋಸ್ಕರ ಹಿಂಗೆ ಯೂಟ್ಯೂಬ್ ವಿಡಿಯೋಗೋಸ್ಕರ ಮಾತಾಡಿ ತುಂಬ ದಿನ ಆಯ್ತಲ್ವ, ಹಂಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ನರ್ವಸ್ ಎಲ್ಲ ಇದೆ. ಏನಪ್ಪ ಅಂತ ಅಂದರೆ, ನಾನಿವತ್ತೊಂದು ಸ್ಕಿನ್ ಕೇರ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸ್ಕಿನ್ ಕೇರ್ ಅಂತಂದರೆ ನಮ್ಮ ಇದರಲ್ಲಿ, ಅಂದರೆ ನಮ್ಮ ಜನಗಳು ಬ್ಯುಸಿ ಶೆಡ್ಯೂಲ್ನಲ್ಲಿ ತುಂಬ, ಅಂದರೆ ಅವ್ರ ಸ್ಕಿನ್ನ ಮೇಂಟೈನ್ ಮಾಡೋದು ಮತ್ತು ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿರ್ತಾರೆ. ನಾನು ಅದು ಸ್ಕಿನ್ ಕೇರ್ನ ಯಾವ ಥರ ಮಾಡ್ಕೋಬೋದು ಮನೆಯಲ್ಲಿ, ಒಂದು 10 ನಿಮಿಷ 15 ನಿಮಿಷ ಇಲ್ಲ 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಹೇಗೆ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೋದು ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗಿ ಹೇಗೆ ಇಟ್ಕೋಬೋದು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಏನಪ್ಪ ಅಂತ ಅಂದರೆ, ಈಗ ನಾನು ಬಂದು ಏನು ಹೇಳ್ಕೊಡೋಕೆ ಬಂದಿದ್ದೀನಿ ಅಂದರೆ, ಯಾವ ಸ್ಕಿನ್ ಕೇರ್ನ ರೂಟೀನ್ನ ಹೇಳ್ಕೊಡೋಕೆ ಬಂದಿದ್ದೀನಿ ಅಂತ ಅಂದರೆ, ಬೀಟ್ರೋಟ್ ಜ್ಯೂಸು. ಬೀಟ್ರೋಟ್ ಜ್ಯೂಸಿಂದ ನಾವು ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಲ್ಲದೆ ಹೊರಗಡೆ ಚರ್ಮಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ, ಮತ್ತು ಅದನ್ನು ಉಪಯೋಗಿಸ್ಕೊಂಡು ನಾವು ಸ್ಕಿನ್ನ ಹೇಗೆ ಹೈಡ್ರೇಟ್ ಆಗಿ ಇಟ್ಕೋಬೋದು, ಸ್ಕಿನ್ ಹೇಗೆ ಗ್ಲೋಯಿಂಗ್ ಮಾಡ್ಕೋಬೋದು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಬೀಟ್ರೋಟಲ್ಲಿ ಪ್ರೋಟೀನು, ಫೈಬರು, ವಿಟಮಿನ್ ಸಿ, ವಿಟಮಿನ್ B6, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಂಗನೀಸ್, ಐರನ್ ಈ ಥರದವೆಲ್ಲ ತುಂಬ ಹೆಚ್ಚಾಗಿದೆ ಬೀಟ್ರೋಟ್ ಜ್ಯೂಸ್ನಲ್ಲಿ ಅಂತಲೇ ಹೇಳ್ಬೋದು. ಇದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಬರೀ ಇಷ್ಟೇ ಮಾತ್ರ ಅಲ್ಲ, ಸ್ಕಿನ್ ಪಿಗ್ಮೆಂಟೇಷನ್ ಇತ್ತು ಅಂತಂದರೆ, ಡಾರ್ಕ್ ಸ್ಪಾಟ್ ಇತ್ತು ಅಂತ ಅಂದರೆ, ಮತ್ತು ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ, ಇಲ್ಲ ರಿಂಕಲ್ಸ್ ಇತ್ತು ಅಂತ ಅಂದರೆ, ಇದೆಲ್ಲದಕ್ಕೂ ಬೀಟ್ರೋಟ್ ಜ್ಯೂಸ್ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ತಡ ಮಾಡೋದು ಬೇಡ, ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನು ಏನೇನು ಪ್ರಯೋಜನಗಳಿದೆ ಮತ್ತು ಬೀಟ್ರೂಟ್ ಜ್ಯೂಸಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಅನ್ನೋದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂಥದ್ದು ಮೇಯ್ನ್ ಬಂದು ಬೀಟ್ರೋಟ್ ಜ್ಯೂಸ್. ಇದನ್ನು ನಾನು 1 ಸ್ಪೂನ್ ತೊಗೋತಾ ಇದ್ದೀನಿ. ಅದಕ್ಕೆ ಕಾಫಿ ಪುಡಿನ ಆ್ಯಡ್ ಮಾಡೋದು, ಅಂದರೆ 1 ಸ್ಪೂನು ಬೀಟ್ರೋಟ್ ಜ್ಯೂಸಿಗೆ 1/4 ಸ್ಪೂನು ಕಾಫಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದೇನಪ್ಪ ಅಂತ ಅಂದರೆ ಸ್ಕ್ರಬ್ಬು. ನಾವು ಫಸ್ಟು ಏನೇ ಪ್ಯಾಕ್ ಮಾಡ್ಕೋಬೇಕು, ಇಲ್ಲ ಏನೇ ಸ್ಕಿನ್ ರೊಟೀನ್ನ ಮಾಡ್ಕೋಬೇಕು ಅಂತಂದರೆ ಸ್ಕ್ರಬ್ ಮೇಯ್ನ್ ಇಂಪಾರ್ಟೆಂಟು. ಮೇಯ್ನ್ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ಪ್ಯಾಕ್ ಹಾಕೋಬೇಕಾಗತ್ತೆ. ಹಂಗಾಗಿ ಇದು ಸ್ಕ್ರಬ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಕಾಫಿ ಪೌಡರ್. ಈ ರೆಮಿಡಿಯಿಂದ ಏನು ಪ್ರಯೋಜನಗಳು ಅಂತ ಅಂದರೆ, ಡಾರ್ಕ್ ಸ್ಪಾಟ್ ಕಮ್ಮಿ ಆಗುತ್ತೆ, ಮತ್ತು ವೈಟ್ ಪ್ಯಾಚಸ್ ಇದ್ದರೆ ಕಮ್ಮಿ ಆಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಕಮ್ಮಿ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಇದ್ರೂ ಕಮ್ಮಿ ಆಗಿಬಿಡುತ್ತೆ. ಟೋಟಲ್ ಒಂದು ಬ್ರೈಟ್ನಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈ ಕಾಫಿ ಪೌಡರ್ ಬಂದು ಒಂದು ಟ್ಯಾನ್ ರಿಮೂವಲ್ ಮೆಡಿಸನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಅಂದರೆ ಸೂರ್ಯನಿಂದ ಬರುವಂಥ ಕಿರಣಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಂಗಾಗಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಬೇಗ ಸ್ಕಿನ್ಗೆ ಎಫೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ನೀವೇನು ಅಂತಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದನ್ನು 10 to 15 ಮಿನಿಟ್ಸ್ ಬಿಟ್ಟು ಅಂತಂದರೆ ಸ್ವಲ್ಪ ಸ್ಕ್ರಬ್ ಮಾಡ್ತಾ ಅದು ಗಟ್ಟಿ ಆಗೋದು, ಆರೋಗೋದು ಆ ಥರ ಎಲ್ಲ ನಿಮಗೆ ಫೀಲ್ ಆಗುತ್ತೆ. ಹಂಗಾಯಿತು ಅಂತಂದಾಗ ಒಂದು ವೆಟ್ಟು ಟಿಶ್ಯೂನಲ್ಲಿ ನೀವು ವೈಪ್ ಮಾಡಿಕೊಂಡ್ರೆ ಫುಲ್ ಆ ಜಾಗನೆಲ್ಲನೂ ಕ್ಲೀನಾಗಿ ನೀರಲ್ಲಿದ್ದರು ಅಂತಂದ್ರೂ ತೊಳ್ಕೊಬೋದು. ನೀರಿತ್ತು ಅಂತಂದರೆ ವಾರ್ಮ್ ವಾಟರಲ್ಲಿ ಯೂಸ್ ಮಾಡಿಕೊಂಡು, ಇಲ್ಲಾಂದರೆ ಟಿಶ್ಯೂನಲ್ಲೂ ನೀವು ಕ್ಲೀನ್ ಮಾಡ್ಕೋಬೋದು. ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಪ್ಯಾಕ್ ಕಡೆ ಹೋಗೋಣ. ನಾನಿಲ್ಲಿ ಕಡಲೆ ಹಿಟ್ಟನ್ನ 1.5 ಸ್ಪೂನ್ ತೊಗೋತಾ ಇದ್ದೀನಿ. ನಿಮಗೆ ಫೇಸಿಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಕ್ವಾಂಟಿಟಿನ ತೊಗೊಳ್ಳಿ. ಕಡಲೆ ಹಿಟ್ಟಲ್ಲಿ ಪ್ರೋಟೀನ್, ಫೈಬರ್, ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇದೆಲ್ಲ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ನ ಒಂದೊಳ್ಳೆ ಗ್ಲೋ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಬಂದು ನ್ಯಾಚುರಲಾಗಿ ವೈಟ್ನಿಂಗ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ನೀವು ಕಡಲೆ ಹಸಿಟ್ಟನ್ನ ಎಷ್ಟು ತೊಗೊಂಡಿರ್ತೀರಿ ಅದೇ ಪ್ರಮಾಣದಲ್ಲಿ ನೀವು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ನ್ಯಾಚುರಲಾಗಿ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಆ್ಯಂಟಿ ಮೈಕ್ರೋಬೆಲ್ ಗುಣಗಳು ಇದರಲ್ಲಿ ಇದೆ. ಹಂಗಾಗಿ ಇದನ್ನು ಫುಲ್ಲು ಹಾಕ್ಕೊಂಡು
ನಾವು ಎಷ್ಟು ಮಿಕ್ಸ್ ಮಾಡೋಕ್ಕೆ ಸಾಧ್ಯ ಅಷ್ಟು ಬೀಟ್ರೋಟ್ ಜ್ಯೂಸನ್ನ ಹಾಕ್ಕೊಂಡು, ಅಂದರೆ ಪೂರ್ತಿ ಅದರಲ್ಲೇ ಮಿಕ್ಸ್ ಹಾಕಬೇಕು, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡೂ, ನೀರೇನು ಮಿಕ್ಸ್ ಮಾಡಿಬಿಡಿ. ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಪ್ಯಾಕ್ ಥರ, ಗಟ್ಟಿಯಾಗಿ ಪ್ಯಾಕ್ ಥರ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಕ್ರಬ್ ಮಾಡಿರ್ತೀರಲ್ಲ ಆ ಜಾಗನ, ಅಂದರೆ ಫೇಸ್ಗೆ ಆಗಿರ್ಬೋದು, ಕೈಗೆ ಆಗಿರ್ಬೋದು, ನೀವೆಲ್ಲಿ ಸ್ಕ್ರಬ್ ಮಾಡಿರ್ತೀರ ಆ ಜಾಗಕ್ಕೆ ನೀವು ಬ್ರಷ್ ಮೂಲಕನೋ ಇಲ್ಲ ಕೈ ಮೂಲಕನೋ ನೀವು ಇಲ್ಲ ಸ್ಪೂನಲ್ಲೋ ನೀವು ಹೆಂಗೋ ನೀವು ಅಪ್ಲೈ ಮಾಡಿಕೊಂಡು ಅದನ್ನು ನೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಇದು ಡ್ರೈ ಆಗಬೇಕು ಅಂತಂದರೆ ಮಿನಿಮಮ್ ಇಲ್ಲ ಅಂತ ಅಂದರೂ 20-30 ಮಿನಿಟ್ಸ್ ಆದ್ರೂ ಬೇಕಾಗತ್ತೆ. ಆಮೇಲೆ ಪೂರ್ತಿ ನಮ್ಗೆ ಡ್ರೈ ಆಯಿತು, ಕೈಗೇನು ಅಂಟದೆ ಇಲ್ಲ ಅಂತ ಅಂದಮೇಲೆ ನೀವು ಅದನ್ನು ವಾರ್ಮ್ ವಾಟರಲ್ಲಾದ್ರೂ ವಾಶ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ವೆಟ್ ಟಿಶ್ಯೂನಲ್ಲಾದ್ರೂ ನೀವು ವೈಪ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವೇ ನೋಡ್ತಿರ್ಬೋದು, ನಾನೆಲ್ಲಿ ವಾಶ್ ಮಾಡ್ಕೊಂಡು ಬಂದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಬ್ರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ ಜಾಗನೂ ಮತ್ತು ಮೇಲ್ಗಡೆನೂ ನೋಡ್ಬೋದು, ಕೈ ಅಲ್ಲಿ ಎಷ್ಟು ಬ್ರೈಟ್ ಆಗಿದೆ ಅಂತ ಅಂದ್ಬಿಟ್ಟು ಒಂದೇ ಸಲಕ್ಕೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನೋಡ್ಬೋದು. ನೋಡಿದ್ರಲ್ವಾ ಬೀಟ್ರೂಟ್ ಜ್ಯೂಸಿಂದ ಎಷ್ಟು ಉಪಯೋಗಗಳಾಗುತ್ತೆ ಮತ್ತು ನಮ್ಮ ಸ್ಕಿನ್ ಮೇಲೆ ಹೇಗೆಲ್ಲ ಪರಿಣಾಮ ಬೀಳುತ್ತೆ ಅಂತ ಅಂದ್ಕೊಂಡು. ಇದೇ ಥರ ಇನ್ನೂ ಹೆಚ್ಚಾಗಿ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ನೀವು ಯಾವುದೇ ಥರದ್ದು ನೀವು ಸ್ಕ್ರಬ್ನ ಇಲ್ಲ ಫೇಸ್ ಮಾಸ್ಕ್ನ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ ಫಸ್ಟ್ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ಇದು ನಾನು ಮಸ್ಟ್ ಆ್ಯಂಡ್ ಶುಡ್ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ. ನಾನು ಏನೇ ನಾನೊಬ್ಬಳೇ ಅಲ್ಲ, ಯಾರು ಏನೇ ಹೇಳಿದ್ರು ಅಷ್ಟೇ ಡೈರೆಕ್ಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಡಿ. ಫಸ್ಟು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ಕೈನ ಈ ಭಾಗದಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿದ್ರೆ, ಇಲ್ಲ ಅಂತಂದರೆ ಈ ಭಾಗದಲ್ಲಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಸ್ಕಿನ್ನು ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇಲ್ಲೇನೂ ಆಗಿಲ್ಲ ಅಂತಂದರೆ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀವು ರಿಸಲ್ಟ್ನ ನೋಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.